ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಕೆಂಚತ್ತೂ ಕೂಡ ಇಷ್ಟ ಇಲ್ಲ. ನಮಸ್ಕಾರ ಸ್ನೇಹಿತರೆ, ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಥವಾ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆಯೊಂದಿಗೆ ಇನ್ನುಳಿದ 2 ವರ್ಷಗಳ ಕಾಲ ಮುಂದುವರಿತಾರ ಅನ್ನುವ ಇಷ್ಟೂ ದಿನಗಳ ಈ ಪ್ರಶ್ನೆಗೆ ನಾಳೆ ಅಂತಿಮವಾಗಿ ಉತ್ತರ ಸಿಗತ್ತೆ. 11 ಗಂಟೆಗೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಕಾಂಗ್ರೆಸ್ ಹೈಕಮಾಂಡ್ನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖಾಮುಖಿಯಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರನ್ನು ಕೂರಿಸಿಕೊಂಡು ಅಂತಿಮವಾದ ನಿರ್ಧಾರ ಬರುವಂತಹ ಸಾಧ್ಯತೆ ಬಹುತೇಕವಾಗಿ ಕಂಡುಬರುತ್ತಾ ಇದೆ. ಬಹುತೇಕವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ ನಾಳೆಯ ಸಭೆಯಲ್ಲಿ ಏನೇನಾಗಲಿದೆ ಅನ್ನೋದರ ಖಚಿತತೆಯನ್ನು ಕೊಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ನಾಳೆ ಯಾವ ಕಡೆ ಏನು ವಾಲತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ. ಅಂತಿಮವಾದ ಮುಹೂರ್ತ ಕೂಡ ನಾಳೆ 11 ಗಂಟೆಗೆ ಫಿಕ್ಸ್ ಆಗಿದೆ ಅಂತ. ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ಎಂ ಬಿ ಪಾಟೀಲ್, ಎಚ್ ಸಿ ಮಾದೇವಪ್ಪ, ಕೆ ಜೆ ಜಾರ್ಜ್, ಎಚ್ ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸಚಿವರೆಲ್ಲರೂ ಕೂಡ ದೆಹಲಿಯತ್ತ ದೌಡಾಯಿಸಿದ್ದಾರೆ. 7 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಇವರೆಲ್ಲರೂ ಕೂಡ ದೆಹಲಿಯತ್ತ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈಗಾಗಲೇ ಡಿ ಕೆ ಸುರೇಶ್ ಅವರು ಸಹ ಏರ್ಪೋರ್ಟ್ನಲ್ಲಿದ್ದಾರೆ. ಅಂದರೆ ಅವರು ಕೂಡ ನಾಳೆ ಸಭೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಇಷ್ಟು ಕೂಡ ಇನ್ಫಾರ್ಮೇಷನ್. ಏನೇನು ಆಗಬಹುದು ನಾಳೆಯ ಸಭೆಯಲ್ಲಿ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಕೆಂಚತ್ತೂ ಕೂಡ ಇಷ್ಟ ಇಲ್ಲ. OBC ಮುಖ್ಯಮಂತ್ರಿಯನ್ನ ಕೆಳಗಿಳಿಸೋದರ ಬಗ್ಗೆ ರಾಹುಲ್ ಗಾಂಧಿ ಅವರು ತುಂಬಾ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನು ಕೆಳಗೆ ಇಳಿಸುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿದೆಯಂತೆ. ಅದಕ್ಕೆ ಪರ್ಯಾಯವಾಗೇನು? ಈಗ ನೋಡಿ, ಇದು ಅಂತಿಮ ಘಟ್ಟಕ್ಕೆ ತಲುಪಿರೋದ್ರಿಂದ ಡಿ ಕೆ ಶಿವಕುಮಾರ್, ಅದರಲ್ಲೂ ಡಿ ಕೆ ಸುರೇಶ್ ಅವರು ಯಾವುದೇ ಕಾರಣಕ್ಕೂ ಈ ಹಂತವನ್ನು ಬಿಟ್ಕೊಡುವಂತಹ ಚಾನ್ಸೇ ಇಲ್ಲ ಅಂತೇಳಿ ಅನಿಸುತ್ತೆ. ಡಿ ಕೆ ಸುರೇಶ್ ಅವ್ರಿಗೆ ಕೆಲವೊಂದಿಷ್ಟು ಆಫರನ್ನು ಕೊಡುವಂಥ ಸಾಧ್ಯತೆ ಇದೆ. ಈಗೇನು ಜೂನ್ 17ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇದೆ, ಅಲ್ಲಿಗೆ ನಿಮ್ಮನ್ನು ಆಯ್ಕೆ ಮಾಡ್ತೀನಿ ಅಂತೇಳಿ ಡಿ ಕೆ ಸುರೇಶ್ ಅವರಿಗೆ ಹೇಳ್ಬೋದು. ಬಟ್ ಈ ಒಂದು ಆಫರನ್ನು ಡಿ ಕೆ ಸುರೇಶ್ ಅವರು ಖಂಡಿತವಾಗ್ಲೂ ಕೂಡ ನಿರಾಕರಿಸ್ತಾರೆ. ಅವರಿಗೆ ಅದರ ಅವಶ್ಯಕತೆ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ಹೆಚ್ಚು ಖಾತೆಗಳನ್ನು ನಿಮಗೆ ಕೊಡ್ತೇವೆ, ಜೊತೆಗೆ KPCC ಅಧ್ಯಕ್ಷರಾಗಿ ನೀವೇ ಮುಂದುವರಿಯುವಂಥ ಸಾಧ್ಯತೆಯು ಕೂಡ ಇದೆ ಅಂತ ಹೇಳಿ ಅವರಿಗೆ ಹೇಳ್ಬೋದು. KPCC ಅಧ್ಯಕ್ಷರಾಗಿ ನೀವು ಮುಂದುವರಿಯಿರಿ ಅಂತೇಳಿ ಹೇಳ್ಬೋದು. ಈ 2 ಆಫರ್ನ ಡಿ ಕೆ ಶಿವಕುಮಾರ್ ಒಪ್ತಾರ ಅಂತ ನೀವು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಬಂಡೆ ಜಗ್ಗಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂಥದ್ದು ಒಂದೇ ಗುರಿ, ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಪೇಜಿಗೆ ಸಿಲುಕಿದೆ. ಅವರ ಬಳಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಯಾವುದಾದ್ರೂ ಒಂದು ಡಿಸಿಷನ್ನ ನಾಳೆ ಮಾಡಲೇಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಅವರಿಗಿದೆ. ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆದ ನಂತರ ವಿ.ಡಿ. ಸತೀಶನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದ ನಂತರ ವೇಣುಗೋಪಾಲ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳ್ತಾರೆ ಏರ್ಪೋರ್ಟಲ್ಲಿ, ಕೇರಳದ ಹೆಂಗೋ ಮುಗೀತು, ಇನ್ನು ಕರ್ನಾಟಕದ ಕಡೆ ಗಮನ ಹರಿಸೋಣ ಅಂದಾಗ ಅವರು ಇನ್ನೊಂದು 3-4 ದಿನ ಕರ್ನಾಟಕದ ಕಡೆ ಗಮನ ಹರಿಸಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡೋಣ ಕರ್ನಾಟಕದ ಬಗ್ಗೆ ಅಂತೇಳಿ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯೂ ಕೂಡ ಅದಕ್ಕೆ ಪೂರ್ವಕವಾಗಿ ನೋಡೋದೇ ಆದರೆ ನಾಳೆ ಕಂಪ್ಲೀಟ್ ಒಂದು ಡಿಸಿಷನ್ ಅಂತೂ ಬರುತ್ತೆ. ಕೆಲವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಸಂಪುಟ ವಿಸ್ತರಣೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕಾಗಿ ಅಂತ ಹೇಳಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಈಗ ಇಳಿಸಿ ಕೈ ಬಿಟ್ಟರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟರೆ, ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ 2028ರ ಚುನಾವಣೆಯಲ್ಲಾಗತ್ತೆ. ದೊಡ್ಡ ಸೆಟ್ಬ್ಯಾಕ್ ಆಗತ್ತೆ. ಹೌದು, ಒಕ್ಕಲಿಗ ಮತಗಳ ಕ್ರೋಢೀಕರಣ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ. ಬಟ್ ಕಾಂಗ್ರೆಸ್ ನಿಂತಿರೋದೇ, ಅಸ್ತಿತ್ವದಲ್ಲಿರೋದೇ ಇಲ್ಲಿ ಅಹಿಂದ ವರ್ಗದವರಿಂದ.
ಅಹಿಂದ ಮತಗಳೆಲ್ಲವೂ ಕೂಡ ಸಿದ್ದರಾಮಯ್ಯನವರನ್ನು ಆಕರ್ಷಿಸ್ತವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಹುತೇಕವಾಗಿ ಸಿದ್ದರಾಮಯ್ಯನವರ ಪರವಾಗಿ ವಾಲುವಂಥ ಸಾಧ್ಯತೆ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊನೆ ಕ್ಷಣದ ಪ್ರಯತ್ನವನ್ನು ಕೂಡ ಬಿಡ್ತಾ ಇಲ್ಲ. ಇನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಹಲವು ಜನ ಶಾಸಕರು, ಟಿ ವಿ ಜಯಚಂದ್ರ ಅವರು, ಪೊನ್ನಣ್ಣ ಅವರು ಸೇರಿದಂತೆ ಹಲವರು ಶಾಸಕರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರಂತೆ. ಅವರು ಕೂಡ ದೆಹಲಿಯಲ್ಲಿ ಇಡ್ತಾ ಇರುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಕಾಂಗ್ರೆಸ್ ಹೈಕಮಾಂಡ್ ನಾಳೆ ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲೇಬೇಕು. ಅದು ಯಾರ ಕಡೆ ವಾಲತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಯನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳುತ್ತಾ? ಖಂಡಿತವಾಗ್ಲೂ ರಿಸ್ಕೇ ಅದು. ಸಿದ್ದರಾಮಯ್ಯನವರನ್ನು ಇನ್ನುಳಿದ 2 ವರ್ಷಗಳ ಕಾಲ ಇದ್ದ ಅವಧಿಯನ್ನು ಇಳಿಸಿದ್ರೆ ಈಗ ಅದು ಅತಿ ದೊಡ್ಡ ಹಿನ್ನಡೆ. ಸಿದ್ದರಾಮಯ್ಯನವರ ಪರವಾಗಿರುವಂಥ ಶಾಸಕರು, ಸಚಿವರು ಎಲ್ಲರೂ ಕೂಡ ಸರ್ಕಾರದ ವಿರುದ್ಧವಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮನಸ್ಸೋ ಇಚ್ಛೆಯಿಂದ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಇಲ್ಲ. ಸಿದ್ದರಾಮಯ್ಯನವರಿಗೆ ಇನ್ನೂ ಉಳಿದ 2 ವರ್ಷ ಅಂದರೆ ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಅಧಿಕಾರದಲ್ಲಿರಬೇಕು ಅನ್ನುವಂತಹ ಮನಸ್ಥಿತಿ ಇರೋದರಿಂದಾಗಿ ಸಿದ್ದರಾಮಯ್ಯನವರು ಇಳಿಯೋದಿಕ್ಕೆ ಸಿದ್ಧ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಬಿಡೋದಕ್ಕೆ ಸಿದ್ಧ ಇಲ್ಲ. ಯಾವುದೇ ನಿರ್ಧಾರ ನಾಳೆ ಬಂದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಉಂಟು ಮಾಡುತ್ತೆ. ರಾಜ್ಯ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಅಳ್ಳಾಡೋದಂತೂ ಖಚಿತ. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರೆಸಿದ್ರು ಕೂಡ ಡಿ ಕೆ ಶಿವಕುಮಾರ್, ಡಿ ಕೆ ಬ್ರದರ್ಸ್ ಅವರಿಬ್ಬರೇ ಸಾಕು ಇಡೀ ಕರ್ನಾಟಕ ಕಾಂಗ್ರೆಸ್ಸನ್ನು ಅಲುಗಾಡಿಸಲಿಕ್ಕೆ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಹೈಂದ ವರ್ಗ ಎಲ್ಲರೂ ಕೂಡ ರಚ್ಚಿಗೇಳುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದೇ ಆದರೆ ನಾಳೆ ಒಂದು ನಿರ್ಧಾರ ಅಂತೂ ಬಹುತೇಕವಾಗಿ ಬರುವಂಥ ಸಾಧ್ಯತೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಬಂದಿರೋ ಅಪ್ಡೇಟ್ಸ್ನ ಪ್ರಕಾರ ನಾಳೆ ಒಂದಲ್ಲ ಒಂದು ನಿರ್ಧಾರ ಬರುತ್ತೆ. ಯಾವ ನಿರ್ಧಾರ ಬರುತ್ತೆ ಅನ್ನೋದಕ್ಕೆ ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತು ನಾನು ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.